ಇಲ್ಲಿ ಫ್ರೂಟ್ ಸ್ಮೂತೀಸ್ ಅಂತೆ, ಸಖತ್ ದಾಹ ಆಗ್ತಾಯಿತ್ತು. ಅದಕ್ಕೆ ಒಂದು ಮ್ಯಾಂಗೋ ಸ್ಮೂತಿ, ಇನ್ನೊಂದು ಪ್ಯಾಷನ್ ಫ್ರೂಟ್ ಸ್ಮೂತಿ ಹೇಳಿದ್ದೀವಿ. ನೋಡ್ರಿ ಸ್ಮೂತಿ, ಪ್ಯಾಷನ್ ಫ್ರೂಟ್ ಸ್ಮೂತಿ ಅಂತೆ. ಸೊ ನಾನೀಗಿದ್ದೀನಿ ಫುಕೆಟ್ ಓಲ್ಡ್ ಟೌನಲ್ಲಿ. ಸಾಯಂಕಾಲದ ಹೊತ್ತು ಫುಲ್ಲು ಜಗಮಗ ಅಂತ ಇರುತ್ತೆ ಈ ಜಾಗ. ಫುಲ್ಲು ಬನ್ನಿ ಒಂಥರ ವಾಕಿಂಗ್ ಸ್ಟ್ರೀಟಲ್ಲಿ ವಾಕ್ ಮಾಡೋಣ, ವಿಂಡೋ ಶಾಪಿಂಗ್ ಮಾಡೋಣ. ಶಾಪಿಂಗ್ ಜಾಸ್ತಿ ಅಲ್ಲ, ನಾನು ಮಾಡೋಕ್ಕೋಗಲ್ಲ, ಸುಮ್ಮನೆ ದುಡ್ಡುಗಳು ವೇಸ್ಟು. ಇಸ್ಕೊತೀನಿ ಏನೋ ಒಂದು ಸಣ್ಣ ಪುಟ್ಟದು, ಬಟ್ ಇದೆಲ್ಲ ಸ್ವಲ್ಪ ಟೂರಿಸ್ಟ್ ಜಾಗ ಅಲ್ವಾ. ನನ್ನ ಜೊತೆಗೆ ಈ ಸಂಜೆ ವಾಕಿಂಗ್ ಸ್ಟ್ರೀಟ್ನ ಎಂಜಾಯ್ ಮಾಡಿ, ಫುಕೆಟ್ನ ಓಲ್ಡ್ ಟೌನ್ ಎಂಜಾಯ್ ಮಾಡಿ. ಇದೆಲ್ಲ ಹಳೇ ಕಾಲದ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ಸು, ಏನ್ಷಿಯಂಟ್ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ಸ್ ಅಂತ. ನೋಡ್ರಿ ನಮ್ಮ ಇಂಡಿಯನ್ ರೆಸ್ಟೋರೆಂಟು, ಮಹಾರಾಜ ಆಫ್ ಇಂಡಿಯನ್ ಕ್ಯೂಸಿನ್ ಅಂತೆ. ನೋಡಿ ಯಾರಾದರೂ ಟ್ರೈ ಮಾಡಬೇಕು ಅಂತಂದರೆ ಫುಕೆಟ್ ಓಲ್ಡ್ ಟೌನಲ್ಲಿ ಇದೆ. ನೋಡ್ರಿ ಕೊಕೊನೆಟ್ಟು 50 ಬಾತ್ ಅಂದರೆ ನಮ್ಮ ದುಡ್ಡಲ್ಲಿ 125 ರೂಪಾಯಿ. ಇದು ನೋಡಿ, ಇದೊಂಥರ ಐಕಾನಿಕ್ ಬಿಲ್ಡಿಂಗು. ಎಲ್ಲರೂ ಇಲ್ಲೊಂದು ಫೋಟೋ ಇಡಿಸ್ಕೊತಾರೆ ಫುಕೆಟ್ ಓಲ್ಡ್ ಟೌನಲ್ಲಿ. ನಾವು ಇಡಿಸ್ಕೊಳ್ಳೋಣ ಅಲ್ವಾ. ಮಸ್ತಾಗಿದೆ ಅಲ್ಲ, ನೋಡೋಕ್ಕೆ ಒಂಥರ ತುಂಬ ಕ್ಯೂಟಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಆ ಫ್ಲವರ್ಸು, ಅದು ಎಲ್ಲ ಸೂಪರ್ ಆಗಿದೆ. ನೋಡ್ರಿ ಫುಲ್ಲು ಹೆಂಗಿದೆ, ಮಸ್ತಾಗಿದೆ. ಇವಾಗ ನಾನು ಹಿಂದೆಗಡೆ ನೋಡಿದ್ರಲ್ಲ, ಏನೋ ಸೆಟಪ್ ಮಾಡ್ಕೊತಾ ಇದ್ದಾರೆ. ಅಲ್ಲೂ ಏನೋ ಒಂಥರ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ ಇವೆಂಟು, ಡ್ಯಾನ್ಸು ಇಲ್ಲ ಮ್ಯೂಸಿಕ್ಕು ಮಾಡೋದು ಮಾಡಿ ಆಮೇಲೆ ಟಿಪ್ ಥರ ಕಲೆಕ್ಟ್ ಮಾಡ್ಕೋತಾರೆ. ಅವರ ಕಲೆ ನಮಗೆ ಇಷ್ಟ ಆದರೆ, ನಮ್ಗೆ ಇಷ್ಟ ಬಂದಷ್ಟು ಅವ್ರಿಗೆ ನಾವು ಟಿಪ್ ಕೊಡ್ಬೋದು. ಬಟ್ ಎಷ್ಟು ಕಲರ್ಫುಲ್ ಆಗಿದೆ ಓಲ್ಡ್ ಟೌನು.
ಮಧ್ಯಾಹ್ನದೊತ್ತು ಬಂದರೆ ಇಲ್ಲಿ ಹೆವಿ ಬಿಸಿಲು, ಚೆನ್ನಾಗಿರಲ್ಲ. ಇಷ್ಟೊತ್ತಲ್ಲಿ ಬಂದರೆ ಮಸ್ತಾಗಿರುತ್ತೆ. ಈ ಥರ ಸ್ಟಾಲ್ ಹಾಕ್ಕೊಂಡು ನೋಡ್ರಿ ಪೇಂಟ್ ಮಾಡ್ತವ್ರೆ ಚೆನ್ನಾಗಿ. ಅವ್ರು ಇಮೇಜ್ ಕೊಡ್ತಾರೆ, ಅದಕ್ಕೆ ಇವರು ಬಣ್ಣ ಬಳಿತಾ ಇದ್ದಾರೆ. ಅಲ್ಲ ರೀ, ಇವರು ಏನೇನೋ ಮಾಡಿ ಸಂಪಾದನೆ ಮಾಡ್ತಾರಲ್ರಿ. ನಾನು ಪೇಪರಲ್ಲಿ ಬರ್ಕೊಂಬಂದ್ಬಿಟ್ಟು ಡ್ರಾಯಿಂಗ್ ಬಣ್ಣ ಹಚ್ಚಿರಿ, ಒಂದು ಬಣ್ಣಕ್ಕೆ 50 ಬಾತ್ ಅಂತ ಮಾರಿರ್ಬೋದಾಗಿತ್ತು. ಓ ಇಲ್ಲೆಲ್ಲ ಬರೀ ಫುಡ್ಡಿನ ಜೋಳ ನೋಡ್ರಿ, ಜೋಳ ಥೈಲ್ಯಾಂಡ್ ಜೋಳ. ಕ್ರ್ಯಾಬು, ಶ್ರಿಂಪು, ಫ್ಲಾಸಿ ಶ್ರಿಂಪು, ಫಿಶ್ಶು, ಏನೇನೋ ಇದೆ. ಕೊಕೊನೆಟ್ ಒಳಗಡೆ ಇದೆಲ್ಲ ಯಾವುದಾದ್ರೂ ಹಾಕಿ ಏನೋ ಒಂದು ಜ್ಯೂಸ್ ಮಾಡಿ ಕೊಡ್ತಾರೆ. ಕೊಕೊನೆಟ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಇವ್ರು ನೋಡ್ರಿ, ಬೈ ಮಾಡೋಣ ಒಂದು ಪೋರ್ಕ್, ಇದು ಪೋರ್ಕ್ ಇದು ಎಲ್ಲ ಏನೋ ಸುಶಿ ಥರ ಇದೆ. ಇಲ್ಲೇನೋ ಮಾಡ್ತಾವ್ರು ನೋಡ್ರಿ, ಆರ್ಟು. ಎಲ್ಲ ಇಟ್ಟವ್ರು ನೋಡಿ ಇವರು. ಆಕ್ಟೋಪಸ್ ಅಂತೆ, ಆಕ್ಟೋಪಸ್ಸು, ಡಕ್ಕು. ಇವರು ಹಿಂಗೆ ಎಲೆನಲ್ಲಿ ಅನ್ನ ಹಾಕ್ಬಿಟ್ಟು ತಿನ್ಕೋತಾರೆ. ನೋಡ್ರಿ ಪೋರ್ಕ್, ಹಂದಿ ಏನೇನೆಲ್ಲ ವೆರೈಟಿಯಾಗಿ ಮಾಡ್ತವ್ರು ನೋಡಿ. ಫುಲ್ಲು ಏನೋ ವೆರೈಟಿ ರೀ, ಏನೇನೋ ಮಾಡ್ತವ್ರೆ. ಜಾಸ್ತಿ ಹಂದಿ ಮಾಂಸ ನೋಡ್ರಿ. ಇಲ್ಲಿ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಕಮ್ಮಿನೂ ಇತ್ತು, ಚಿಕನ್ ಹೇಳಿದ್ದೀವಿ. ಇದು ಸೊ ತೊಗೊಂಡಿದ್ದೀವಿ. ಇಬ್ಬರು ಇವಾಗ ಒಂದು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ನಾನು ಈ ಥರ ಟ್ರೈ ಮಾಡ್ತಿರೋದು. ನೋಡೋಣ ಹೆಂಗಿದೆ ಅಂತ. ಹೆಂಗಿದೆ ಟ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಖಾರ ಇಲ್ಲ, ಆದರೆ ಅದೇನೋ ಸ್ವೀಟ್ ಥರ ಸ್ವಲ್ಪ ಸಾಸ್ ಹಚ್ಚಿದ್ದಾರೆ, ಬಟ್ ಚೆನ್ನಾಗಿದೆ. ನೋಡ್ರಿ, ಏನಿದೆ ಬೀಫ್ ಅಂತ. ಬನ್ನಿ, ನಮಗೆ ಬೇಡ, ನಾವು ಎಂಕರೇಜು ಮಾಡಲ್ಲ. ಇಲ್ಲಿ ಇನ್ನೊಂದೇನೋ ನೋಡಿದ್ವಿ, 20 ಬಾತ್ ಅಂತ ಹಾಕಿದ್ದಾರೆ. ಕಮ್ಮಿ ಅಂದರೆ ಬೇರೆದಕ್ಕೆಲ್ಲ ಕಮ್ಮಿ ಮಾಡಿದ್ರೆ. ನೋಡೋಣ, ಕೇಳಿ ಅದು ಏನು ಅಂತ ಗೊತ್ತಿಲ್ಲ. ದುಡ್ಡು ನೋಡಿಸ್ಕೊಳ್ಳೋದಾಗ್ಬಿಟ್ಟಿದೆ. What is this? Sausage chicken. Chicken. How much? 20. This one. 20. Chicken. Chicken and fish. Chicken and fish. Yeah.
ತಗೊಳ್ಳೋಣ ಅದು 1 ಪ್ಲೀಸ್ 1 no sweet spicy also, right? spicy But spicy it has sweetness also, right? ಸ್ವೀಟ್ ಅದಕ್ಕೆ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀನಿ. ಇದು ಚಿಕನ್ ಸಾಸೇಜ್ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಇನ್ನೊಂದು ಸಾಸು, ಅದು ಸ್ವೀಟ್ ಇರುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿದೆ ನೋಡ್ರಿ ಚಿಕನು.จอดเพราะร้านผมอยู่ใกล้ๆเลยนี่ ಏನೇನು ಸಿಗುತ್ತೋ ಸೀನಲ್ಲಿ, ಸಮುದ್ರದಲ್ಲಿ ಎಲ್ಲದನ್ನು ತೊಗೊಂಬಂದು ಇವ್ರು ಅಡುಗೆ ಮಾಡ್ಕೊಂಡು ತಿನ್ಬಿಡ್ತಾವ್ರಿ. ಏನಿದು ಹಂದಿನ? ಹಂದಿದು ಒಳಗಡೆ ಕರಳೇನೋ ಇದು, ಕರಳ ಇಲ್ಲ ಏನು, ಕರಳ ಥರನೇ ಇದೆ ನಂಗೆ. ಕರಳೆ ಅನಿಸುತ್ತೆ. ಏನೋ ವೆರೈಟಿಯಾಗಿ ಡಿಸ್ಪ್ಲೇ ಇವ್ರದ್ದು. ನೋಡ್ರಿ ಬಜ್ಜಿ ಅಲ್ಲ ಬನಾನಾ. ಬನಾನಾ ಅಂತೆ, ಬಜ್ಜಿ ಅಲ್ಲ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಏನಾದರೂ ಕಮೆಂಟ್ ಮಾಡಬೇಕನ್ಸಿದ್ರೆ ಕಮೆಂಟ್ ಮಾಡಿ, ಇಲ್ಲ ಹಾಯ್ ಆದರೂ ಹೇಳಿ ಕಮೆಂಟ್ಸಲ್ಲಿ. ನೋಡೋದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಥೈಲ್ಯಾಂಡ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಸೊ ಈಗ ರಿಟರ್ನ್ ನಾವು ಪುಕೆಟ್ ಅಂದರೆ ಪತಾಂಗ್ ಬೀಚ್ಗೆ ಹೋಗಬೇಕು. ನಾವು ಇವಾಗ ಓಲ್ಡ್ ಟೌನ್ ಹತ್ರ ಇದ್ದೀವಿ. ಸೊ ಇಬ್ಬರಿಗೆ ಮತ್ತೆ ಜಾಸ್ತಿ ಆಗುತ್ತೆ, ಅದಕ್ಕೆ ನಮ್ಮ ಹಿಂದೆಗಡೆ ಇಬ್ರು ಇದ್ದಾರಲ್ಲ, ಅವ್ರನ್ನ ಸ್ವಲ್ಪ ಹಂಗೆ ಪಟಾಯಿಸ್ಕೊಂಡ್ವಿ. ಸೊ 4 ಜನ ಈಗ ಶೇರಿಂಗಲ್ಲಿ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ, ಕಮ್ಮಿ ಬೀಳುತ್ತೆ ಅಂತ. ಅದೇ ಇವಾಗ ಕ್ಯಾಬ್ ಬುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ.